ಏರೋಸ್ಪೇಸ್ ಉತ್ತರ ಕರ್ನಾಟಕದಲ್ಲಿ ಸ್ಥಾಪಿಸಿ ಎಂದು ಸರ್ಕಾರಕ್ಕೆ ಹುಬ್ಬಳ್ಳಿಯ ಕರ್ನಾಟಕ ವಾಣಿಜ್ಯೋದ್ಯಮ ಸಂಸ್ಥೆ ಹಾಗೂ ಉದ್ಯಮಿಗಳು ಮನವಿ ಮಾಡಿದ್ದಾರೆ. ಹುಬ್ಬಳ್ಳಿ, ಧಾರವಾಡ ಇಲ್ಲವೇ ಬೆಳಗಾವಿಯಲ್ಲಿ ಏರೋಸ್ಪೇಸ್ ಪಾರ್ಕ್ ಸ್ಥಾಪನೆ ಮಾಡಿ. ಬಿಯಾಂಡ್ ಬೆಂಗಳೂರು ಎನ್ನುವುದು ಬರೀ ಘೋಷಣೆ ಅಲ್ಲ, ಸರ್ಕಾರಕ್ಕೆ ಈ ನಿಟ್ಟಿನಲ್ಲಿ ಬದ್ಧತೆ ಇದೆ ಎಂಬುದನ್ನು ಸಾಬೀತುಪಡಿಸಲಿ ಎಂದು ಸಾರ್ವಜನಿಕರು ಆಗ್ರಹಿಸಿದ್ದಾರೆ. ದೇವನಹಳ್ಳಿ ತಾಲೂಕಲ್ಲಿ ಏರೋಸ್ಪೇಸ್ ಪಾರ್ಕ್ ನಿರ್ಮಾಣ ಮಾಡಲು ಸರ್ಕಾರ ಯೋಚಿಸಿತ್ತು. ಆದರೆ ಅಲ್ಲಿನ ರೈತರಿಗೆ ಅನುಕೂಲ ಆಗಲೆಂಬ ಉದ್ದೇಶದಿಂದ 1777 ಎಕರೆ ಪ್ರದೇಶವನ್ನು ಭೂಸ್ವಾಧೀನ ಪಡಿಸಿಕೊಳ್ಳುವುದನ್ನು ಕೈಬಿಟ್ಟಿದೆ. ಆದ ಕಾರಣ ಈ ಏರೋಸ್ಪೇಸ್ ಪಾರ್ಕ್ ಅನ್ನು ಉತ್ತರ ಕರ್ನಾಟಕದಲ್ಲಿ ಸ್ಥಾಪಿಸಬೇಕೆಂಬ ಬೇಡಿಕೆ ಜೋರಾಗಿದೆ. ಹುಬ್ಬಳ್ಳಿ, ಧಾರವಾಡ ಕೇಂದ್ರೀಕೃತವಾಗಿ ಈ ಪಾರ್ಕ್ ಸ್ಥಾಪನೆ ಮಾಡಬೇಕು. ವಿಮಾನ ಸಂಶೋಧನೆ, ಉತ್ಪಾದನೆ, ರಿಪೇರಿ, ರಕ್ಷಣೆ ವಿಭಾಗದ ಈ ಪಾರ್ಕ್ನಿಂದ ಈ ಭಾಗದಲ್ಲಿ ಇಂಜಿನಿಯರಿಂಗ್ ತಾಂತ್ರಿಕ ಕ್ಷೇತ್ರಗಳಲ್ಲಿ ವಿಪುಲ ಅವಕಾಶ ದೊರೆಯುವುದು. ಉತ್ತರ ಕರ್ನಾಟಕ ಜಿಲ್ಲೆಗಳಾದ ಬೆಳಗಾವಿ, ಧಾರವಾಡ, ಹಾವೇರಿ, ಗದಗ, ವಿಜಯಪುರ, ಬಾಗಲಕೋಟೆ, ಉತ್ತರ ಕನ್ನಡ ಸೇರಿದಂತೆ ವಿವಿಧ ಜಿಲ್ಲೆಗಳ ಅಭಿವೃದ್ಧಿಗೆ ಈ ಪಾರ್ಕ್ ಪೂರಕವಾಗಲಿದೆ. ಇಲ್ಲಿನ ಯುವ ಸಮೂಹ ಎದುರಿಸುತ್ತಿರುವ ನಿರುದ್ಯೋಗ ಸಮಸ್ಯೆಗೂ ಸ್ವಲ್ಪ ಪ್ರಮಾಣದ ಪರಿಹಾರ ಕಂಡುಕೊಂಡಂತಾಗುತ್ತದೆ. ಪರೋಕ್ಷವಾಗಿಯೂ ಹೋಟೆಲ್ ಸೇರಿದಂತೆ ಮತ್ತಿತರ ಕ್ಷೇತ್ರಗಳಲ್ಲೂ ಅಭಿವೃದ್ಧಿಯಾಗುತ್ತದೆ. ಏರೋಸ್ಪೇಸ್ ಪಾರ್ಕ್ ಸ್ಥಾಪನೆಗೆ ಬೇಕಾದ ಭೂಮಿ ಹುಬ್ಬಳ್ಳಿ, ಧಾರವಾಡದಲ್ಲಿ ಲಭ್ಯವಾಗುತ್ತದೆ. ಮಮ್ಮಿಗಟ್ಟಿ, ಇಟ್ಟಿಗಟ್ಟಿ, ಬೇಲೂರಿನ ಕೈಗಾರಿಕಾ ಪ್ರದೇಶಗಳಲ್ಲೂ ಸಾಕಷ್ಟು ಭೂಮಿ ಲಭ್ಯವಿದೆ. ಒಂದು ವೇಳೆ ಕಮ್ಮಿ ಬಿದ್ದರೂ ರೈತರಿಂದ ಸ್ವಾಧೀನಪಡಿಸಿಕೊಳ್ಳಬಹುದು. ಇದಕ್ಕೆ ರೈತರಿಂದಲೂ ವಿರೋಧ ಬರಲ್ಲ ಎಂಬ ವಿಶ್ವಾಸ ಇಲ್ಲಿನ ಉದ್ಯಮಿಗಳದ್ದು. ರಾಜ್ಯ ಸರ್ಕಾರವು ಉದ್ದೇಶಿತ ಏರೋಸ್ಪೇಸ್ ಪಾರ್ಕ್ ಬೆಂಗಳೂರಿನ ದೇವನಹಳ್ಳಿಯಲ್ಲಿ ಮಾಡುವುದು ಉದ್ದೇಶಿತ್ತು. ಬಟ್ ಅಲ್ಲಿ ರೈತರ ಫಲವತ್ತಾದ ಒಂದು ಜಮೀನು ನಾವು ಕೊಡೋದಿಲ್ಲ ಅಂದದ್ದಕ್ಕೆ ಅದಕ್ಕೆ ಸ್ಪಂದಿಸಿ ರಾಜ್ಯ ಸರ್ಕಾರವು ಅದನ್ನು ಅಲ್ಲಿ ಕೈ ಬಿಡುವ ಒಂದು ನಿರ್ಧಾರ ಮಾಡಿದರು. ಈ ಒಂದು ವಾತಾವರಣ ನೋಡಿಕೊಂಡು ಬೇರೆ ರಾಜ್ಯದವರು ನಮ್ಮ ಕಡೆ ಬೇಕಂತ ಈಗ ಕಂಡು ಬರುವಂಥ ವಾತಾವರಣ ಆಗಿದೆ. ಅದಕ್ಕೆ ನಮ್ಮದು ಹುಬ್ಬಳ್ಳಿ ಧಾರವಾಡದ ಬೇಡಿಕೆ ಏನದಪ್ಪ ಅಂದ್ರೆ ಏರೋಸ್ಪೇಸ್ ಹುಬ್ಬಳ್ಳಿ ಧಾರವಾಡಕ್ಕೆ ಬರಬೇಕದು. ಯಾಕಪ್ಪ ಅಂದ್ರೆ ಇಲ್ಲೇ ಬರೋದ್ರಿಂದ ಉದ್ಯೋಗ ಅವಕಾಶ ಎಲ್ಲರಿಗೂ ಸಿಕ್ಕಂಗೆ ಆಗ್ತದೆ. ಇಲ್ಲೇ ಹುಬ್ಬಳ್ಳಿ ವಾಲ್ ಇಂಡಸ್ಟ್ರಿ ಇವೆ, ನಟ್ಟು ಬೋಲ್ಟು ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ, ಎಲ್ಲ ಸಬ್ ಕಾಂಟ್ರಾಕ್ಟರ್ ಜನ ಇದ್ದಾರೆ ಇಲ್ಲಿ. ಮತ್ತು ಇಲ್ಲಿ ಬೇಕಾದಷ್ಟು ಫಲವತ್ತಾದಂತಹ ಜಾಗ ಇದೆ. ಇಲ್ಲೇ ಮಾರ್ಕೋಪೋಲ ಇದೆ ಬೇಲೂರು ಹತ್ರ, ಅಲ್ಲಿ ಮಾಡಲಿಕ್ಕೆ ವಾತಾವರಣ ಇದೆ. ತ್ರಿಬಲ್ IIT ಅದ. ಮತ್ತು ವಿಶೇಷವಾಗಿ ಕರ್ನಾಟಕ ರಾಜ್ಯದಲ್ಲೇ ಇವತ್ತು ಭಾಳ ಹೆಮ್ಮೆಯಿಂದ ಹೇಳ್ಬೋದು, KLE ಇನ್ಸ್ಟಿಟ್ಯೂಟ್ನಿಂದ ಬೇಕಾದಷ್ಟು ಪದವಿದ ಲಕ್ಷಗಟ್ಟಲೆ ಪದವಿದು ವರ್ಷ ಹೋಗ್ತಾರೆ. ಅವರೆಲ್ಲ ಎಲ್ಲ ರಾಜ್ಯಗಳಿಗೆ ಗೋವಾ, ಅಲ್ಲೇ ಮುಂಬೈ, ಪುಣೆ, ಬೆಂಗಳೂರಲ್ಲೇ ಹೊಂಟಾರ. ಅದು ವಲಸೆ ತಪ್ಪಲಿಕ್ಕೆ ಇದೊಂದು ದೊಡ್ಡ ಒಂದು ಅವಕಾಶ ಇದೆ. ಯಾಕಂದ್ರೆ ಈಗ ಒಂದು ಅವಕಾಶದಲ್ಲಿ ನಮ್ಮ ರಾಜ್ಯದ ಬೃಹತ್ ಕೈಗಾರಿಕಾ ಮಂತ್ರಿಗಳು ಸನ್ಮಾನ್ಯ ಶ್ರೀ MB ಪಾಟೀಲ್ ಅವರು ಇರ್ಬೋದು, ಸಣ್ಣ ಕೈಗಾರಿಕಾ ಸಚಿವರಂಥ ದರ್ಶನಾಪುರ ಅವರು ಇವರು, ಅವರೆಲ್ಲ ಉತ್ತರ ಕರ್ನಾಟಕದವರು. ಈ ದಿಶೆಯಲ್ಲಿ ಮುಂಬರುವ ಅಧಿವೇಶನದಲ್ಲಿ ನಮ್ಮ ಈ ಜಿಲ್ಲೆಯ ಎಲ್ಲ ಶಾಸಕರು ಪಕ್ಷಾತೀತವಾಗಿ, ನಾ ಪಕ್ಷ ಅಂತ ಹೇಳೋದಿಲ್ಲ, ಪಕ್ಷಾತೀತವಾಗಿ ಅದನ್ನು ವಿಧಾನ ಮಂಡಲದಲ್ಲಿ ಚರ್ಚೆಗಿಡಬೇಕು. ಸನ್ಮಾನ್ಯ ಘನವೆತ್ತ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಅವರಿಗೆ ಅದನ್ನು ಒತ್ತಾಯ ಮಾಡಿ ಹುಬ್ಬಳ್ಳಿ ಧಾರವಾಡಿಗೆ ಬರೋಂಗ ಆಗ್ಬೇಕಂತ ಭಾಳ ಒತ್ತಾಯ ಮಾಡ್ತೀನಿ. ಇದರೊಂದಿಗೆ ಪಾರ್ಕ್ ಸ್ಥಾಪನೆ ಅಗತ್ಯವಾದ ವಿಮಾನ, ರೈಲು, ರಸ್ತೆ ಮಾರ್ಗ ಹೀಗೆ ಎಲ್ಲಾ ಬಗೆಯಲ್ಲೂ ಸಾರಿಗೆಯಲ್ಲೂ ಉತ್ತಮ ಸೌಲಭ್ಯ ಇಲ್ಲುಂಟು. ಹೀಗಾಗಿ ಏರೋಸ್ಪೇಸ್ ಪಾರ್ಕ್ ಸ್ಥಾಪನೆಗೆ ಹುಬ್ಬಳ್ಳಿ, ಧಾರವಾಡ ಅತ್ಯಂತ ಸೂಕ್ತ ಜಾಗ ಎಂದು ಅಭಿಪ್ರಾಯ ಇಲ್ಲಿನ ಪ್ರಜ್ಞಾವಂತರದ್ದು. ಈ ಸರ್ಕಾರವಷ್ಟೇ ಅಲ್ಲ, ಯಾರೇ ಆಡಳಿತ ನಡೆಸಿದ್ರೂ ಉದ್ಯಮಿಗಳನ್ನ ಬೇರೆ ಬೇರೆ ಜಿಲ್ಲೆಗಳಲ್ಲಿ 2 ಸ್ತರ ನಗರಗಳಲ್ಲಿ ಸ್ಥಾಪಿಸಬೇಕು. ಅಂದಾಗ ಪ್ರಾದೇಶಿಕ ಅಸಮಾನತೆ ಹೋಗ್ತದೆ, ಅಭಿವೃದ್ಧಿಯಾಗುತ್ತದೆ, ನಿರುದ್ಯೋಗ ಸಮಸ್ಯೆ ನಿವಾರಣೆಯಾಗುತ್ತದೆ ಎಂದು ಹೇಳಲಾಗುತ್ತದೆ ಅಷ್ಟೇ. ಆದರೆ ಉದ್ಯಮಗಳ ಸ್ಥಾಪನೆ ವಿಷಯ ಬಂದಾಗ ಮಾತ್ರ ಬರೀ ಬೆಂಗಳೂರೊಂದೇ ನೆನಪಾಗುತ್ತದೆ. ಆದ ಕಾರಣ ಇದೀಗ ಸರ್ಕಾರ ಬಿಯಾಂಡ್ ಬೆಂಗಳೂರು ಎಂಬುದು ಬರೀ ಘೋಷಣೆಯಷ್ಟೇ ಅಲ್ಲ, ಈ ನಿಟ್ಟಿನಲ್ಲಿ ತಮಗೆ ಬದ್ಧತೆ ಇದೆ ಎಂಬುದನ್ನು ಸಾಬೀತುಪಡಿಸಲು ಸರ್ಕಾರಕ್ಕೆ ಇದೊಂದು ಸದಾವಕಾಶ. ಇಲ್ಲಿ ಧುರೀಣರು, ರಾಜಕೀಯ ಧುರೀಣರು ಅವರು ಹೆಚ್ಚಿನ ಮನಸ್ಸನ್ನು ಕೊಟ್ಟು ಇಲ್ಲಿ ಒತ್ತಡವನ್ನು ತರಬೇಕು. ಅಲ್ಲಿ ಏನಾಗ್ತದೆ, ಎಲ್ಲ ಬೆಂಗಳೂರು ಅಂತ ಹೋಗ್ತಾ ಇದ್ದಾರೆ. ಇಲ್ಲಿ ಸಾಕಷ್ಟು ನಮ್ಮಲ್ಲಿ ಸವಲತ್ತುಗಳಿದ್ದಾವೆ, ಸಾಕಷ್ಟು ಅಭಿವೃದ್ಧಿ ಪಡಿಸಲಿಕ್ಕೆ ಸಾಕಷ್ಟು ಎಂಜಿನಿಯರ್ಸ್ ಇದ್ದಾರೆ. ನಮ್ಮ KLE ಸಂಸ್ಥೆ ಇರ್ಬೋದು, SDM ಕಾಲೇಜ್ ಇರ್ಬೋದು, ಗೌರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜ್ ಇರ್ಬೋದು, ಪ್ರತಿ ವರ್ಷ ಸಾವಿರಾರು ಎಂಜಿನಿಯರ್ಸ್ ಹೊರಗೆ ಬರ್ತಾ ಇದ್ದಾರೆ. ಮತ್ತು ಇಲ್ಲಿ ಮೊದಲು ಸುಮಾರು 15 ವರ್ಷದಿಂದ ಕಿರ್ಲೋಸ್ಕರ್ ಅಂತ ಒಂದು ಕಂಪ್ನಿ ಇತ್ತು, ಬೇಡಿಕೆ ಸಾಧಾರಣವಾಗಿ ನಡೀತಾ ಇದೆ. ಬೇರೆ ಬೇರೆ ಕಂಪ್ನಿಗಳದ್ದು ಅವು ಎಲ್ಲ ಬಂದು ಮುಚ್ಚೋಗಿದಾವೆ. ಸೊ ಅದಕ್ಕಾಗಿ ಇಲ್ಲಿ ನಾವು ಅದನ್ನು ನಂಬಿಕೊಂಡು ನಾವು ಇಂಡಸ್ಟ್ರಿ ಮಾಡಿದವರು ಇವತ್ತು ಸಾಕಷ್ಟು ಬ್ಯಾಂಕ್ ಲೋನ್ ಫೆಸಿಲಿಟಿಗಳು ಸಿಕ್ಕರೂ ಸಹಿತ KSFC ಇರ್ಬೋದು, ಸ್ಟೇಟ್ ಬ್ಯಾಂಕ್ ಆಫ್ ನ್ಯಾಷನಲೈಸ್ ಬ್ಯಾಂಕ್ ಇರ್ಬೋದು, ಕೋಆಪರೇಟಿವ್ ಬ್ಯಾಂಕ್ ಇರ್ಬೋದು, ಅವ್ರದ್ದು ಸಾಲ ತುಂಬೋದಂತೂ ಸಾಲ ತುಂಬಲಿಕ್ಕೆ ಆಗ್ತಾ ಇಲ್ಲ, ಬಡ್ಡಿನೂ ತುಂಬಲಿಕ್ಕೆ ಆಗ್ತಾ ಇಲ್ಲ. ಯಾಕಂತಂದರೆ ಇಲ್ಲಿ ದೊಡ್ಡ ಇಂಡಸ್ಟ್ರಿಗಳ ಕೊರತೆ. ಅದಕ್ಕಾಗಿ ಅವರು ನಮ್ಮ ರಾಜಕೀಯ ಧುರೀಣರು ಮನಸ್ಸು ಮಾಡಬೇಕು. ಒಟ್ನಲ್ಲಿ ದೇವನಹಳ್ಳಿಯಲ್ಲಿ ಏರೋಸ್ಪೇಸ್ ಪಾರ್ಕ್ಗಾಗಿ 1777 ಎಕರೆ ಭೂಮಿ ಸ್ವಾಧೀನಪಡಿಸಿಕೊಳ್ಳುವುದನ್ನು ಕೈಬಿಟ್ಟಿದೆ. ಇದರಿಂದಾಗಿ ಈ ವಿಚಾರ ಚರ್ಚೆಗೆ ಗ್ರಾಸವನ್ನುಂಟು ಮಾಡುವುದಂತೂ ಸತ್ಯ. ಸರ್ಕಾರ ಏನು ಮಾಡುತ್ತದೆ ಎಂಬುದನ್ನು ಕಾದು ನೋಡಬೇಕಷ್ಟೇ. ಮಲ್ಲೇಶ್ ಸುರಣಗಿ, ಪಬ್ಲಿಕ್ ನೆಕ್ಸ್ಟ್, ಹುಬ್ಬಳ್ಳಿ.